ಹಾಕು, ರೆಡ್ ಸಿಗ್ನಲ್ ಹಾಕು ಅವ್ರಿಗೆ. ಸಾಟರ್ಡೆ ಬಂದರೆ ನರಕ. ಈ ಟ್ರಾಫಿಕ್ಕಲ್ಲಿ ಮನೆಗೆ ಹೋಗೋಷ್ಟರೊಳಗಡೆ 1-2 ಅವರ್ ಆಗುತ್ತೆ ಗುರು. ಜೀವನ ಒಂಥರ ಟ್ರಾಫಿಕ್ ಇದ್ದಂಗೆ, ಯಾವತ್ತೂ ಕ್ಲಿಯರ್ ಆಗಲ್ಲ. ಮತ್ತು ಫ್ರೆಂಡ್ಸ್, ಇದು ಆಫೀಸ್ ಟೈಮಿಂಗು. ಇವಾಗ ಬಿಟ್ಟರು ಇನ್ನು ಇವಾಗಿಂದ ನಾವು ಮನೆಗೆ ಹೋಗೋಷ್ಟರೊಳಗಡೆ ಅರ್ಧ ಜೀವ ಕೈಗೆ ಬರುತ್ತೇನೋ ಅಂದ್ಕೊತೀನಿ. ನೋಡೋಣ ಮುಂದೆ ಹೆಂಗೆ ಟ್ರಾಫಿಕ್ ಇದೆ ಇವತ್ತು, ಏನು ಕತೆ. ಅಯ್ಯೋ ಯಾಕೆ ಹೇಳ್ತೆ ಗುರು, ಹೆಲ್ಮೆಟ್ಗಳು ಕೂಡ ಹಾಕಲ್ಲ ಅಂತಾರಲ್ಲೋ. ಏನೋ ಹೆಲ್ಮೆಟ್ ಹಾಕಿದ್ರೆ ಒಂಚೂರು ಸ್ವಲ್ಪ ಚೆನ್ನಾಗಿರತ್ತೆ, ಹಿಂಗೆ ಹೆಲ್ಮೆಟು ಹಾಕಲ್ಲ. ಇಂಡಿಕೇಟ್ರ್ ಇಲ್ಲ ಆಗ್ತಾ ಇದೆಯಲ್ಲೋ ಸ್ವಾಮಿ. ಅವ್ನಿಗೆ ಇಂಡಿಕೇಟ್ರ್ ಹಾಕಿದೆಯಾ ಇಲ್ವ ಅಂತಲೂ ಗೊತ್ತಿಲ್ಲ ಅಂದ್ಕೊತೀನಿ. ಏನೋ ಸುಮ್ಮನೆ ಓಡಿಸ್ತವನು ಗಾಡಿ, ಇಂಡಿಕೇಟ್ರ್ ಅಂತ ಆಫ್ ಮಾಡಲ್ಲ, ರೈಟಲ್ಲೇ ಹೋಗ್ತಾವನೆ, ಬಟ್ ಲೆಫ್ಟ್ ಇಂಡಿಕೇಟ್ರ್ ಹಾಕಿದ್ದಾನೆ. ನಮ್ಮಿಬ್ಬರು ಫ್ರೆಂಡ್ಸ್ ಇಲ್ಲೇನೋ ಮಾಡ್ತಾವ್ರೆ. ಮಾಡ್ರಿ ಮತ್ತೆ ನಾಳೆ ವೀಕೆಂಡು, ಎಲ್ಲರೂ ಫುಲ್ಲಾಗಿ ಎಂಜಾಯ್ ಮಾಡ್ತೀರಾ ಅಂದ್ಕೊತೀನಿ. ಗುರು ಒಂದು ನೀನು ಹೋಗು. ಏಯ್ ಎಲ್ಲಿ ಬರ್ತಾ ಇದೆಯೋ ಹೀರೋ ಸಿಕ್ಲವನೇ. ತಿರುಗಿಸ್ತಾ ಅವನೇ ಟ್ರಾಫಿಕಲ್ಲಿ, ಈ ಕಡೆಗೆ ಲೆಫ್ಟ್ ಸೈಡ್ಗೆ. ಈ ಕಡೆ ಎಲ್ಲ ನೋಡಲ್ಲ, ಆ ಕಡೆ ಲಾರಿ ಬಂತು, ಲಾರಿನ ಮಾತ್ರ ನೋಡ್ತಾ ಅವನೇ, ಈ ಕಡೆ ನೋಡಲ್ಲ ಅಂತಾನೆ. ಎಂಥವ್ರಿಗೆಲ್ಲ ಲೈಸೆನ್ಸ್ ಕೊಟ್ಬಿಟ್ಟಿದ್ದೀರೋ ದೇವ್ರೇ. ಹೆವಿ ಟ್ರಾಫಿಕ್ ಗುರು ಇವತ್ತು. ಇಲ್ಲೇ ಈ ಟ್ರಾಫಿಕ್ ಅಂದರೆ ಇನ್ನು ಫಿನಿಕ್ಸು, ಊಡಿ ಎಲ್ಲ ನೋಡಬೇಕು ಯಾವ ಥರ ಟ್ರಾಫಿಕ್ ಇರುತ್ತೆ. ಬಟ್ ನಾವೇ ನುಗ್ಗುತ್ತಾ ಇರೋದೇ ಯಾರು, ದೊಡ್ಡ ವಿಷಯ ಅಲ್ಲ. ಸೇಫ್ಟಿ ಮುಖ್ಯ. ಆರಾಮಾಗಿ ಹೋಗಿ ಟ್ರಾಫಿಕ್ಕಲ್ಲಿ. ಒಂಥರ ನೈಟ್ ಲೈಫು ಜೀವನನೇ ಒಂಥರ ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ. ಇವತ್ತು ಗರ್ಲ್ಫ್ರೆಂಡಲ್ಲಿರೋರು ಗರ್ಲ್ಫ್ರೆಂಡ್ ಜೊತೆಯಲ್ಲಿ ಎಂಜಾಯ್ ಮಾಡ್ತಾರೆ ಔಟಿಂಗು ಅಂತ. ನಾವೆಲ್ಲ ಮನೇಲಿ ಕೂತ್ಕೊಂಡು ಭಜನೆ ಮಾಡಬೇಕು. ಮಾಡೋಣ, ಅದೇ ಒಂಥರ ಒಳ್ಳೇದು, ದುಡ್ಮಿ ಕಥೆ. ನಮ್ಮ ಆಫೀಸ್ ಇರೋದು ಪ್ರೆಸ್ಟೀಜ್ ಶಾಂತಿನಿಕೇತನ್. ಅಲ್ಲಿಂದ ಊಡಿಗೆ ಬರಬೇಕು, ಊಡಿಯಿಂದ ಫಿನಿಕ್ಸು, ಫಿನಿಕ್ಸಿಂದ ರಾಮಮೂರ್ತಿ ನಗರ, ರಾಮಮೂರ್ತಿ ನಗರದಿಂದ ಬಾನಸವಾಡಿ, ಬಾನಸವಾಡಿಯಿಂದ ಟ್ಯಾನಿ ರೋಡ್, ಅಲ್ಲೇ ನಮ್ಮ ಮನೆ ಬರಬೇಕು. ಶನಿವಾರ ಟೈಮಲ್ಲಂತೂ ಈ ರೋಡಲ್ಲೆಲ್ಲ ಹೋಗೋಕ್ಕೆ ತುಂಬ ರಿಸ್ಕ್. ಇವಾಗ ಇಲ್ಲೆಲ್ಲ ಖಾಲಿಯಾಗೇ ಇದೆ, ಆರಾಮಾಗಿ. ಮುಂದೆ ನೋಡ್ಬೇಕು ಹೆಂಗಿರುತ್ತೆ ಅಂತ. ಗುರು ಇಲ್ಲಿ ಕಾರ್ ತಿರ್ಗ್ಸಕ್ಕೆ ಬಂದಿಲ್ಲೇನೋ. ಲೈಸೆನ್ಸ್ ತೊಗೊಂಡಿದ್ದಾರೆ, ಕಲ್ತ್ಕೊಂಡ್ಬಿಡ್ತಾರೆ ಬೇಗನೆ. ಲೈಸೆನ್ಸ್ ತೊಗೊಂಡಿದ್ದಾದ್ಮೇಲೆ, ಲೈಸೆನ್ಸ್ ತೊಗೊಳೋವರೆಗೂ ಅವ್ರಿರ್ತಾರೆ. ತಗೊಂಡಿದ್ದಾದಮೇಲೆ ನಾವು ಹುಷಾರಾಗಿರ್ಬೇಕು ರೋಡಲ್ಲಿ. ನಾವು ಹುಷಾರಾಗಿದ್ದರೆ ತಾನೇ ಪಕ್ಕದಲ್ಲಿ ಯಾವನು ಹೆಂಗೆ ಬರ್ತಾನೆ ಗೊತ್ತಾಗಲ್ಲ ಗುರು. ಬರೋದು ಹಾಕೊಂಡು ಹೋಯ್ತಾ ಇರ್ತಾನೆ ಅಷ್ಟೇ. ಹುಷಾರಾಗಿರ್ಬೇಕು. ಇದೊಂಥರ ಟ್ರಾಫಿಕ್ ಇವಾಗ ಇಲ್ಲಿ ಶುರು ಆಗತ್ತೆ. ಏನು ಗುರು ಆಶ್ಚರ್ಯ, ಈ ರೋಡಲ್ಲಿ ಟ್ರಾಫಿಕ್ಕೇ ಇಲ್ಲ ಅಣ್ಣ. ಬೇರೆ ಎಲ್ಲಾದರೂ ನೋಡೋಣ ಜಾಗ. ಮದ್ ರೋಡಲ್ಲೇ ಕ್ರಾಸ್ ಮಾಡಬೇಕು, ಆ ಥರ ಆಗತ್ತೆ ಅಂತ. ಉಳಿದಿರೋರು ಬಂದ ಅಂತ ಹೇಳಿದ್ರೆ ಎಬ್ರಿಸ್ಬಿಡ್ತಾನೆ.
ಬೆಂಗಳೂರು ಜೀವನ ಅಷ್ಟೇ ಅಲ್ವಾ, ಸೆಂಟ್ರಲ್ ರೋಡಲ್ಲಿ ಎಲ್ಲಿ ಸಿಕ್ಕಿದ್ರೆ ಕೈ ನೋಡ್ಸೋದು ದಾಟೋದು, ಅಲ್ಲಿ ಜಿಬ್ರಾ ಕ್ರಾಸ್ ಇದೆಯಾ ಇಲ್ವಾ, ಇಲ್ಲಿ ಕ್ರಾಸ್ ಮಾಡ್ಬೋದಾ ಇಲ್ವಾ, ಏನು ನೋಡಲ್ಲ ಗುರು. ಏನೋ ಒಂಥರ ಸಾಫ್ಟಾಗಿ ಹೋಗ್ತಾ ಇರುತ್ತೆ. ಏನೋ ಈ ಸರಿ ನ್ಯೂ ಇಯರು ಅಷ್ಟೇನು ಹೇಳ್ಕೊಂಡ್ರೆ ಏನಿಲ್ಲ, ಪ್ರತಿಯೊಬ್ಬರು ನ್ಯೂ ಇಯರ್ ಬಂದವಾಗ ಹೊಸ ಲೈಫ್ ಸ್ಟಾರ್ಟ್ ಆಗುತ್ತೆ ಅಂದ್ಕೊತಾರೆ. ನಮಗೆ ಯಾಕೋ ಆ ಲೈಫು ಹೊಸದಾಗಿ ಸ್ಟಾರ್ಟ್ ಆಗಿದೆಯಾ, ಹಳೆ ಲೈಫ್ ಇದೇನಾಗಿ ಜೀವನ. ಜೀವನ ಒಂಥರ ಬೇಕಾರ್ ಗುರು. ಏನೋ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ, ಅಟ್ಲೀಸ್ಟ್ ಇದರಲ್ಲೇ ಆದರೂ ಏನಾದರೂ ಸಾಧನೆ ಮಾಡೋಣ ಅಂತ. ಚಿಕ್ಕ ವಯಸ್ಸಿಂದ ಸಾಧನೆ ಮಾಡಿ 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 ಯಾವುದ್ರಲ್ಲೂ ಅಚೀವ್ಮೆಂಟ್ ಆಗಿಲ್ಲ. ಒಂದರಲ್ಲಿ ಅಚೀವ್ಮೆಂಟ್ ಆಗೋಣ ಅಂತ ಹೇಳಿದ್ರೆ ಫ್ಯಾಮ್ಲಿ ಸಪೋರ್ಟ್ ಮಾಡಿಲ್ಲ. ಇರಲಿ, ಅವ್ರಿಗೂ ಇರುತ್ತಲ್ಲ ನನ್ನ ಮಗ ಬೆಳಿಬೇಕು, ಕೆಲ್ಸಕ್ಕೆ ಹೋಗಬೇಕು ಅಂತ. ನಂದು ಫುಲ್ ಆ್ಯಂಡ್ ಫುಲ್ ಡಾನ್ಸ್ 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 ಜೀವನನೇ ಡಾನ್ಸ್ ಆಗೋದು. ಬೆಳೆದೆ, ಬಟ್ ಅಷ್ಟು ಬೆಳೆಯೋಕ್ಕಾಗಿಲ್ಲ. ಅಪ್ಪ ಅಮ್ಮಗೋಸ್ಕರ ಆದರೂ ಮಾಡಲೇಬೇಕು ಗುರು. ಅವ್ರ ಜೀವನ ಕೊಟ್ಟಿದ್ದು, ಈ ಜೀವನ ಅವ್ರದ್ದೇ. ನಾವಿವತ್ತು ಇಷ್ಟು ಮಾತ್ರ ಇದ್ದೀರಿ ಅಂತ ಹೇಳಿದ್ರೆ ಕಾರಣ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಅಪ್ಪ ಅಮ್ಮ. ಫಸ್ಟ್ ಅವ್ರಿಗೆ ಮರ್ಯಾದೆ ಕೊಡೋಣ, ಅವ್ರ ಪ್ರೀತಿ ತೊಗೊಳ್ಳೋಣ, ಆಮೇಲೆ ಮುಂದಕ್ಕೆ ನೋಡೋಣ. ಪರವಾಗಿಲ್ಲ ಗುರು, ಇವತ್ತು ಟ್ರಾಫಿಕ್ ಇಲ್ಲ. ಅದು ಸ್ಯಾಟರ್ಡೆ ಅಂತೂ ಈ ರೋಡು ಹೆವಿ ಟ್ರಾಫಿಕ್ ಇರುತ್ತೆ. ಒಂಚೂರು ಕದಲ್ಬೇಕಂತ ಹೇಳೋರೂ ಜಾಗ ಇರಲ್ಲ. ಈ ಇರುವೆಗಳು ನೋಡಿರ್ತೀರಲ್ವ, ಗಜ 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 ಅಂತ ಇರ್ತವೆ, ಆ ಥರ ಇಲ್ಲಿ ಫುಲ್ಲು ಟ್ರಾಫಿಕ್ ಇರುತ್ತೆ. ಟ್ರಾಫಿಕಲ್ಲೂ ಒಂಥರ ಮಜಾ ಸಿಗುತ್ತೆ, ಪರವಾಗಿಲ್ಲ. ಬಟ್ ಏನಂತ ಹೇಳಿದ್ರೆ ಗಾಡಿ ಓಡಿಸೋ ಮೇಡಮ್, ಬೆಳಗ್ಗೆಯಿಂದ ಕಷ್ಟಪಟ್ಟು ಕೆಲಸ ಮಾಡಿರ್ತೀರಿ, ಇನ್ನು ಇದರಲ್ಲಿ ಗಾಡಿ ಓಡಿಸ್ಕೊಂಡು ಮನೆಗೆ ಹೋಗೋಷ್ಟೊಳಗಡೆ ವರ್ಕೌಟು ಇರಲ್ಲ, ಏನೂ ಇರಲ್ಲ, ಹಂಗೆ ಬಿತ್ಕೊಳೋದೇ. ತಿಂದ್ರ ಒಂದು ವಾಕ್ ಹೋದ್ರ ಬಂದ್ರ ಮಲಗಿದ್ರ ಅಷ್ಟೇ. ಒಂಥರ ರೊಟೀನ್ ಲೈಫ್ ಗುರು. ನನಗನ್ಸೋ ಮಟ್ಟಿಗೆ ಅಟ್ಲೀಸ್ಟ್ ಇದರಲ್ಲಾದರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊತೀನಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ ಅಂತೀರಾ. ಸ್ವಲ್ಪ ಬೇಜಾರಾಗತ್ತೆ ಗುರು ಎಲ್ಲೋ ಒಂದು ಜಾಗದಲ್ಲಿ. ನಮ್ಮ ಕರ್ನಾಟಕದಲ್ಲಿ ಕನ್ನಡದವನಿಗೆ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಹೆಂಗೆ? ಅಟ್ಲೀಸ್ಟ್ ಕನ್ನಡದವ್ರಿಗಾದರೂ ಸಪೋರ್ಟ್ ಮಾಡ್ಬೋದಲ್ಲ. ಎಷ್ಟೋ ಜನ ಇದ್ದಾರೆ, ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ, ಏನೋ ಒಂದು ಕಂಟೆಂಟ್ ಕೊಡ್ತಾ ಇದ್ದಾರೆ. ಫುಡ್ ರಿವ್ಯೂ, ಬೈಕ್ ರಿವ್ಯೂಸು, ಅದು ಇದು ಅಂತ ಕೊಡ್ತಾನೇ ಇದ್ದಾರೆ. ಬಟ್ ಸಪೋರ್ಟ್ ಮಾಡಿ ಎಲ್ಲರಿಗೂ. ನಮ್ಮ ಕರ್ನಾಟಕದಲ್ಲಿರೋರು ಅಷ್ಟು ಮಾತ್ರ ಸಪೋರ್ಟ್ ಮಾಡಿದ್ರೆ ಸಾಕು, ಬೇರೆ ದೇಶದವ್ರು ಬೇಕಾಗಿಲ್ಲ ನನಗೆ. ನನಗೆ ಗೊತ್ತಿರೋವರೆಗೂ ಈ ವಿಡಿಯೋಗೆ ನಮ್ಮ ಕನ್ನಡದವರು ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ನಮ್ಮ ಕನ್ನಡದವ್ರದ್ದು ಧಾರಾಳ ಮನ್ಸಲ್ವಾ, ಎಲ್ಲದರಲ್ಲೂ ಸಪೋರ್ಟ್ ಮಾಡೋದೆ. ಹಾಕ್ರೋ 3 ಜನ ಹಾಕ್ಕೊಂಡು ಹೋಗ್ರೋ ಹೇಳ್ತೀನಿ. ಇಬ್ರಿಗೆ ಹೆಲ್ಮೆಟ್ ಇದೆ, ಒಬ್ಬನಿಗೆ ಹೆಲ್ಮೆಟ್ ಇಲ್ಲ, ಕಾರ್ನರಲ್ಲಿ ಕೂತವನೆ. ಮುಂದೆ ಲಟ್ಟಿಗಳು ನಿಂತಿರ್ತಾವೋ, ಹುಷಾರು. ಇದು ಫಿನಿಕ್ಸ್ ಮಾಲ್ ಅಲ್ಲ ಗುರು. ಅಂಥದ್ದು ಏನು ಗುರು ಇರುತ್ತೆ ಅದು ಮಾಲಲ್ಲಿ? ಏನೂ ಇಲ್ಲ ಗುರು. ನಾನೊಂದು 2-3 ಸರಿ ಹೋಗಿದ್ದೀನಿ ಮಾಲಲ್ಲಿ, ಏನೇನೂ ಇಲ್ಲ. ಆದ್ರೂ ಜನ ತುಂಬೋಗಿರ್ತಾರೆ, ಒಳ್ಳೆ ಜಾತ್ರೆಗೆ ತುಂಬ್ದಂಗೆ ತುಂಬಿರ್ತಾರೆ. ಅಂಥದ್ದು ಏನೈತಿ ಈ ಮಾಲಲ್ಲಿ ನಂಗೆ ಅರ್ಥನೇ ಆಗ್ತಾಯಿಲ್ಲ. ಎಲ್ಲರೂ ಇಲ್ಲೇ ಬಿದ್ದಿರ್ತಾರಲ್ಲೋ. ನಾನು ಮಾತಾಡೋದು ಸ್ವಲ್ಪ ಕಾಮಿಡಿಯಾಗೇ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಜೀವನದಲ್ಲಿ ಎಲ್ಲರಿಗೂ ಒಂದೊಂದು ಡ್ರೀಮ್ಸು. ನಾನು ಅದಾಗಬೇಕು, ನಾನು ಇದಾಗಬೇಕು, ನಾನು ಹಂಗಾಗಬೇಕು, ನಾನು ಡಾಕ್ಟ್ರ್ ಆಗಬೇಕು, ನಾನು ಪೊಲೀಸ್ ಆಗಬೇಕು ಅಂತ. ಆ ಥರ ಎಷ್ಟು ಜನ ನಿಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಂಡಿದ್ರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ನನಗೆ ಗೊತ್ತಿರೋವರೆಗೂ 100%ಅಲ್ಲಿ 99% ಆಗಿರಲ್ಲ, 1% ಅಚೀವ್ಮೆಂಟಲ್ಲಿರುತ್ತೆ ಗುರು. ಯಾಕಂತೀರಾ? ಒಂದು ಆಸೆ ಇರುತ್ತೆ, ನಮ್ಮ ಫ್ಯಾಮ್ಲಿ ರೇಂಜಿಗೆ ನಾವು ಅದನ್ನು ಓದೋಕ್ಕಾಗಲ್ಲ. ಆ ಟೈಮಲ್ಲಿ ಅವ್ರನ್ನ ನೋಡ್ಕೊಳಕ್ಕೆ ನಾವು ಕಷ್ಟಪಡಬೇಕು. ಕೆಲ್ಸಕ್ಕೆ ಹೋಗ್ತೀರಿ, ಕೆಲ್ಸಕ್ಕೆ ಹೋಗಿ ನಾವು ಕಷ್ಟಪಡಬೇಕು. ಕಷ್ಟಪಟ್ರೇ ಅಲ್ವಾ ಅವ್ರು ಓದಿಸೋವರೆಗೂ. ಅವ್ರು ಕಷ್ಟಪಟ್ಟು ಅವ್ರು ಓದಿಸಿದ್ರು,
ಅವ್ರ ಕೈಯಲ್ಲಿ ಇನ್ನೂ ಶಕ್ತಿ ಇದ್ದರೆ ಇನ್ನೂ ಓದಿಸ್ತಾ ಇದ್ರೇನೋ. ನೋಡ್ರಿ ದೂರ್ಸೋದೆ, ಇವ್ರಿಗೆ ಇನ್ನೇನು ಬೇರೆ ಕೆಲಸಗಳಿರಲ್ಲ, ಎಲ್ಲಂದ್ರೆ ಅಲ್ಲಿ ದೂರ್ಸೋದೆ ಆಟೋಗಳು. ಆ ಕಡೆ ಈ ಕಡೆ ನೋಡಲ್ಲ, ಏನೋ ದೊಡ್ಡದಾಗಿ ಏನೋ ಇವರು ಇದರಲ್ಲಿ ಬೇರೆ ರೀಲ್ಗಳು ಹುಡ್ಕೊಂಡು ಬೇರೆ ಆಟೋಗಳು ಓಡಿಸೋದು. ಎಲ್ಲರನ್ನೂ ಹೇಳ್ತಲ್ಲ, ಪರ್ಟಿಕ್ಯುಲರಾಗಿ ಸ್ವಲ್ಪ ಜನ ಮಾತ್ರನೇ. ಗಾಡಿಗಳು ಓಡಿಸೋವಾಗ ಹೆಡ್ಫೋನ್ಗಳು ಹಾಕ್ಬೇಡ್ರಪ್ಪ. ಹೆಡ್ಫೋನ್ ಹಾಕಿದ್ರೆ ಅಕ್ಕಪಕ್ಕದಲ್ಲಿ ಯಾವನು ಬರ್ತಾಯಿದ್ದಾನಂತನೂ ಗೊತ್ತಾಗಲ್ಲ. ನೋಡ್ರಿ ಫ್ರೀ ಟೈಮಲ್ಲಿ ಎಲ್ಲದ ಸ್ಟ್ಯಾಂಡಲ್ಲಿ ನಿಲ್ಲಿಸಿದ್ರೆ ನೋಡ್ರಿ, ಎಲ್ಲರೂ ಅದೇ ಥರನೇ ಇದ್ದಾರೆ. ಎಲ್ಲ ಆಟೋದವ್ರನ್ನ ಹೇಳ್ತಾ ಇಲ್ಲ ಗುರು, ಎಲ್ಲೋ ಒಂದು 100%ಅಲ್ಲಿ ಒಂದು 2%, 3% ನೋಡ್ರಿ ಆ ಆಟೋದಲ್ಲಿ ರೀಲ್ ಹಾಕ್ಕೊಂಡು ಹೋಗ್ತಾ ಅವರೇ. ಹೆಡ್ಫೋನ್ ಒಂದು ಪ್ಯಾಸೆಂಜರ್ ಮೇಲೆ ಫಸ್ಟ್ ಗಮನ ಕೊಡಬೇಕು. ಪ್ಯಾಸೆಂಜರ್ನ ಸೇಫಾಗಿ ಅವ್ರ ಮನೆಗೆ ತಲುಪ್ರಿ. ಓವರಾಗಿ ಮಾತಾಡ್ತಾ ಇದ್ದೀನಿ ಅನ್ಸತ್ತಲ್ಲ ನಿಮಗೆಲ್ಲ. ಓವರಾಗಲ್ಲ ಗುರು, ಇರೋದನ್ನೇ ಇದ್ದಂಗೆ ಹೇಳೋದೇ ನಮ್ಮದು. ನೋಡಿ ಆ ಆಟೋ ಡ್ರೈವರು ನಮ್ಮ ಕನ್ನಡದವರು ನೋಡ್ರಿ, ಆರಾಮಾಗಿ ಮ್ಯಾಪ್ ಹಾಕ್ಕೊಂಡ ಆರಾಮಾಗಿ ಗಾಡಿ ಓಡಿಸ್ತಾ ಇದ್ದಾರೆ. ಕಿವಿಯಲ್ಲಿ ಹೆಡ್ಫೋನು ಇಲ್ಲ. ಎಂಥವ್ರು ಬೇಕು ಗುರು ನಮಗೆ? ಸರಿ ಗುರು, ನಡಿ ಗುರು, ನಿನಗೆ ಮರ್ಯಾದೆ ಕೊಡ್ತೀನಿ. ಇಂಡಿಕೇಟ್ರ್ ಹಾಕಿ ಕಟ್ ಮಾಡ್ತಾವ್ರೆ. ಗ್ರೇಟ್, ಸೂಪರ್ ಬಾಸ್. ನೋಡಿ 3 ಜನ, ಒಂದು ಹೆಲ್ಮೆಟ್ ಇಲ್ಲ ಗುರು ತಲೆಯಲ್ಲಿ. ಹೆಲ್ಮೆಟ್ ಆದರೂ ಹಾಕ್ಕೊಳ್ರು. 3 ಜನ ಹೋಗ್ಬಾರ್ದು ಅಂತ ಹೇಳ್ತಾರೆ. 3 ಜನ ಹೋಗ್ತೀರಾ, 3 ಜನಕ್ಕೂ ಹೆಲ್ಮೆಟ್ ಹಾಕ್ಕೊಳ್ರಿ. ಟೈಮ್ ಹೆಂಗಿರತ್ತೆ ಯಾವನು ಪ್ರಿಡೆಕ್ಟ್ ಮಾಡೋಕ್ಕಾಗಲ್ಲ. ಭಾರಿ ಕಷ್ಟ ಆಗೋದು. ಇಲ್ಲಿಗೆ ನಮ್ಮ ವೈಟ್ ಫೀಲ್ಡ್ ರೋಡ್ ಮುಗೀತಾ ಬಂತು. ನೆಕ್ಸ್ಟು ದೊಡ್ಡಪ್ಪನ ಮನೆ ಬರ್ತಾ ಇದೆ, KR-ಪುರಂ. ಅಲ್ಲೇನೋ ಒಂಥರ ದೊಡ್ಡಪ್ಪನ ಮನೆ ಅಂದರೆ ಒಂಥರ ಎಲ್ಲರೂ ಫ್ಯಾಮಿಲಿ ಫುಲ್ಲು ಸೇರಿದಂಗೆ. ಅಲ್ಲಿ ರೈಲ್ವೆ ಸ್ಟೇಷನ್ನು, ಮೆಟ್ರೋ, ಬಸ್ ಸ್ಟಾಪು ಎಲ್ಲ ಒಂದೇ ಕಡೆ ಇದೆ. ಟ್ರಾಫಿಕ್ ಆಗ್ತಿರೋದೇ ಇರತ್ತೆ ಆ ಜಾಗದಲ್ಲಿ. 100ಗೆ 110% ಟ್ರಾಫಿಕ್ ಫುಲ್ಲಾಗಿರುತ್ತೆ ಅಲ್ಲಿ. ಯಾವುದೋ ಒಂದೊಂದು ಟೈಮಲ್ಲಿ ಟ್ರಾಫಿಕ್ ಇರಲ್ಲ. ಇವತ್ತು ನೋಡೋಣ ದೊಡ್ಡಪ್ಪನ ಮನೆಯಲ್ಲಿ ಎಲ್ಲರೂ ಇದ್ದಾರಾ ಇಲ್ವಾ ಅಂತ. ದೊಡ್ಡಪ್ಪನ ಮನೆಗೆ ಯಾರು ರಿಲೇಟಿವ್ಸ್ ಜಾಸ್ತಿ ಜನ ಬಂದಿಲ್ಲ ಇವತ್ತು. ಮೇ ಬಿ ಎಲ್ಲರೂ ತವ್ರ ಮನೆಗಳಿಗೆ ಹೋಗಿರ್ತಾರೆ ಅನ್ಕೊಳ್ತೀನಿ. ಅದಕ್ಕೆ ನೋಡ್ರಿ, ಇದು ಹೊಸ ಮೆಟ್ರೋ. ಈ ಕಡೆ ರೈಲ್ವೆ ಸ್ಟೇಷನು, ಮಧ್ಯದಲ್ಲಿ ಗಾಡಿಗಳು ಜಾಗ ಮಾಡವ್ರಿ. ಮುಂದೆ ಒಂದು ದೊಡ್ಡ ಟ್ರಾಫಿಕ್ ಹಾಕಿರ್ತಾರೆ. ದೂರ ಬಿಡೋಣ. ಜನ ನಿಂತವ್ರೆ ರೋಡ್ ಕ್ರಾಸ್ ಮಾಡೋಕ್ಕೆ. ನಿಂತ್ಕೋಬೇಕು ಅವ್ರು ಬಿಡೋವರೆಗೂ. ಇದೊಂದು ಬಸ್ ಸ್ಟಾಪು. ಇಲ್ಲಿ ಸುಮಾರು ಬಸ್ ಸ್ಟಾಪ್ಗಳೈತೆ. ನೋಡೋಣ ಮುಂದೆ ಏನೇನು ಬಸ್ ಸ್ಟಾಪ್ಗಳೈತೆ ಅಂತ. ಸೀರಿಯಸ್ ಆಗ್ಬಿಡು, ಇವತ್ತು ಟ್ರಾಫಿಕ್ಕೇ ಇಲ್ಲ. ಇದು ದೊಡ್ಡಪ್ಪನ ಮನೆ. ನೆಕ್ಸ್ಟು ತಾತನ ಮನೆ. ತಾತನ ನೋಡೋಕ್ಕೆ ಎಷ್ಟು ಜನ ಬರ್ತಾರೆ? ಮೊಮ್ಮಕ್ಕಳು ಎಲ್ಲರೂ ಬರ್ತಾರಲ್ಲ ಆ ಥರ. ನಮ್ಮ ಟಿನ್ ಫ್ಯಾಕ್ಟ್ರಿ ಫ್ಲೈಓವರ್ ವಯಾ ಹೆಬ್ಬಾಳ್, ಅದನ್ನು ನೋಡೋಣ ಅದು ಹೆಂಗಿದೆ ಟ್ರಾಫಿಕ್ ಇವತ್ತು ಅಂತ. ಮೇ ಬಿ ಇಲ್ಲಿ ಟ್ರಾಫಿಕ್ ಕಡಿಮೆ ಇದೆ ಅಂದ್ಕೊಳ್ತಾ ಇದ್ದೀನಿ. ಮುಂದೇನು ಇಷ್ಟೇ ಕಡಿಮೆನೇ ಇದ್ದರೆ ಬೇಗ ಮನೆಗೆ ಸೇರ್ಕೊಂಡ್ಬಿಡ್ಬೋದು ಇವತ್ತು. ಮ್ಯಾಕ್ಸ್ ಟು ಮ್ಯಾಕ್ಸ್ ನನಗೆ ಗೊತ್ತಿದ್ದು ಒಂದು 25 ನಿಮಿಷ ಟ್ರಾವೆಲ್ ಅನಿಸುತ್ತೆ ನಮ್ಮ ಮನೆಗೆ. 30 ಕಿಲೋಮೀಟ್ರು. ಟ್ರಾಫಿಕ್ ಇಲ್ಲಾಂದರೆ 25 ನಿಮಿಷ. ಟ್ರಾಫಿಕ್ ಇತ್ತು ಅಂತ ಹೇಳಿದ್ರೆ 1.5 ಅವರ್ ಆಗುತ್ತೆ.
ತಾತನ ಮನೆಯೂ ಇವತ್ತು ಖಾಲಿಯಾಗೇ ಇದೆ. ನೋಡ ಹಂಗೂ ಹಿಂಗೂ ಇಷ್ಟು ದೂರ ಬಂದ್ಬಿಟ್ವಿ. ಮುಂದೆ ಒಂದು ಸ್ಮಾಲ್ ಬ್ರೇಕ್ ತೊಗೋಣ. ನಮ್ಮ ಒಂದು ಕಾಫಿ ಕುಡಿದ್ಬಿಟ್ಟು ಬಿಡ್ತಾ ಇರೋದೇ ಮನೆಗೆ. ಒಳ್ಳೆ ಕಾಫಿ ಕೊಡ್ತಾರೆ ಗುರು, ಒಳ್ಳೆ ಕಾಫಿ, ಎಲ್ಲ ವೆರೈಟಿ ಕಾಫಿ, ಟೀ ಎಲ್ಲ ಸಿಗತ್ತೆ. ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೂಡ. ನೋಡಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ. ಚಿಕ್ಕದೇ ಅಂಗಡಿ, ಬಟ್ ಆದ್ರೂ ಮಸ್ತಾಗಿರುತ್ತೆ. ಏನು ಟ್ರಾಫಿಕ್ ಏನಿಲ್ಲ ಗುರು. ಇಲ್ಲೊಂದು ಜಾಗದಲ್ಲಿರುತ್ತೆ, ಯಾಕಂದರೆ ಲೆಫ್ಟ್ ಸೈಡು ರೈಟ್ ಸೈಡ್ ಎಲ್ಲರೂ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರಲ್ಲ, ಸ್ವಲ್ಪ ಟ್ರಾಫಿಕ್ ಇರುತ್ತೆ. Volkswagen Polo GT ಸ್ಪೋರ್ಟ್ಸ್ ಎಡಿಷನ್, ಮಸ್ತ್ ಕಾರು. ಹಾಂ, ಡೈರೆಕ್ಟಾಗಿ ಮನೆಗೆ ಮಾತಾಡ್ಬಿಡೋದು ಹಂಗೆ. ಪಬ್ಲಿಕ್ಕಿಗೂ ಕೇಳಿಸ್ಬೇಕಾ ಫೋನ್ ಮಾತಾಡೋದು? ಅದು ಗಾಡಿಯಲ್ಲಿ ಹೋಗೋವಾಗ ಸೈಡ್ಗೆ ಹಾಕಿ ಮಾತಾಡ್ಬೋದಲ್ಲ ಒಂದು 5 ನಿಮಿಷ. ಪಾಪ ಸ್ವಿಗ್ಗಿ ಝೊಮ್ಯಾಟೊ ಅವರಂತೂ ಬೋಲೆ ಕಷ್ಟಪಡ್ತಾರೆ ಗುರು, ಬೆಳಗ್ಗೆಯಿಂದ ನೈಟ್ವರೆಗೂ. ನನಗೂ ಒಂದು ಆಸೆ ಇದೆ, ಒಂದೊಂದು ದಿನ ಎಲ್ಲನೂ ಟೆಸ್ಟ್ ಮಾಡಿ ನೋಡ್ಬಿಡ್ಬೇಕು. ಝೊಮ್ಯಾಟೊ ಓಡಿಸ್ಬೇಕು, ಸ್ವಿಗ್ಗಿ ಒಂದಿನ ರ್ಯಾಪಿಡೋ ನೋಡಬೇಕು, ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ ಇದೆ ಅಂತ. ಫಸ್ಟಿಂದನೇ ನೋಡ್ತಾ ಇದ್ದೀರಲ್ವಾ, ರ್ಯಾಪಿಡೋ ಅಂತೂ ಓಡಿಸಿದ್ರೆ ಅಂತೂ ನಮ್ಮ ಆಟೋ ಚಾಲಕರು ಗರಮ್ ಆಗಿಬಿಡ್ತಾರೆ, ಅವ್ರಿಗೆ ಬಿಸ್ನೆಸ್ ಇಲ್ಲ ಅಂತ. ಅದೇನೋ ನಿಜಾನೇ ಪಾಪ, ಅವ್ರು ಟ್ಯಾಕ್ಸ್ ಕಟ್ಟಿ ಎಲ್ಲ ಮಾಡಿ ಆಟೋ ತೊಗೊಂಡು ಹೊಟ್ಟೆಪಾಡಿಗೋಸ್ಕರ ಆಟೋ ಓಡಿಸ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಂದು 2-3 ಬಾಡಿಗೆ ಸಿಕ್ಕಿದ್ರೆ ಸಾಕಪ್ಪ, ಜೀವನ ನಡೆಸ್ಬಿಡೋಣ ಅಂತ. ರ್ಯಾಪಿಡೋ ಬಂದವಾಗಿಂದ ಎಲ್ಲರೂ ರ್ಯಾಪಿಡೋಗೆ ಹೋಗ್ತಾರೆ. ಬಟ್ ಏನಂದರೆ ಗುರು, ಇನ್ನೊಂದು ನನಗೆ, ನನ್ನ ಹತ್ರ ಬೈಕ್ ಇಲ್ದಿರೋವಾಗ, ನಾನು ನಡ್ಕೊಂಡು ತಿರುಗೋವಾಗ ಆ ಏಜಲ್ಲಿ ತುಂಬಾ ಕಷ್ಟಪಟ್ಟಿದ್ದೀನಿ. ಹೆಂಗೆ, ಒಂದು ಎಕ್ಸಾಂಪಲ್ಲು, ನಮ್ಮ ಮನೆ ಹತ್ರ ನಿಂತ್ಕೊಂಡು ಆಟೋನ ಕರಿತೀನಿ ಅಂದ್ಕೊಳ್ಳಿ. 10 ಜನ ಆಟೋದಲ್ಲಿ ಯಾರೋ ಒಬ್ಬರು ಮಾತ್ರ ಬರ್ತಾರೆ. ಒಂದು ಕಿಲೋಮೀಟ್ರ್ ಇದೆ ಮೇಡಮ್, ಬರೋಕ್ಕಾಗಲ್ಲ. ಅರ್ಧ ಕಿಲೋಮೀಟ್ರ್ ಇದೆ, ನಾವು ಬರೋಕ್ಕಾಗಲ್ಲ. ಇದು ತಪ್ಪು ಗುರು. ಇದು ಎಲ್ಲಾದರೆ ಏನು, ಡ್ರಾಪ್ ಮಾಡಿ, ಅದು ದುಡ್ಡೇ ತಾನೆ. 30 ಆದರೆ ಏನು, 20 ರೂಪಾಯಿ ಆದರೆ ಏನು, ಎಲ್ಲ ದುಡ್ಡೇ. ನೀವು ಯಾವಾಗ ಚೆನ್ನಾಗಿ ಜಾಸ್ತಿ ಪ್ರೀತಿ ನೋಡಿಸ್ತೀರೋ, ಇನ್ನೊಬ್ಬ ಏನಕ್ಕೆ ರ್ಯಾಪಿಡೋ ಓಡಿಸ್ತಾನೆ ಇಲ್ಲಿ ಬಂದು. ರ್ಯಾಪಿಡೋದಲ್ಲಿ ಕಡಿಮೆ ಇದೆ 14 ರೂಪಾಯಿ, 1 ಕಿಲೋಮೀಟ್ರ್ ಅಲ್ಲ, 800 ಮೀಟ್ರ್ ಇದ್ರೂ ಕರ್ಕೊಂಡೋಗ್ಬಿಡ್ತಾನೆ. ನೀವು ಬಿಡ್ರಿ ಆ ಥರ, ಏನಕ್ಕೆ ಬಿಡಲ್ಲ ನೀವು? ನೋಡ್ರಿ, ಇದೇ ನಮ್ಮ ಅಂಗಡಿ, ಇದು ನಮ್ಮ ಅಡ್ಡ. ಇಲ್ಲಿಗೆ ಹಾಕೋಣ ಗಾಡಿ, ಇಲ್ಲಿ ಬೇಡಪ್ಪ, ಆಫೀಸ್ ಮುಂದೆ ನಮ್ಮನ್ನು ಹಾಕ್ಕೊತಾರೆ. ಆಮೇಲೆ ಸ್ವಲ್ಪ ಸೈಡ್ಗೆ ಹಾಕ್ಬಿಡೋಣ ಗಾಡಿ. ಸೈಡ್ಗೆ ಹಾಕಿ ಒಂಚೂರು ಒಂದು ಕಾಫಿ, ಟೀ ಏನಾದರೂ ಕುಡ್ಕೊಂಡು ಹೋಗ್ಬಿಡೋಣ. ಇದೇ ನಮ್ಮ ಅಂಗಡಿ. ಮತ್ತೆ ಸಿಗೋಣ ಇರಿ.